ಪ್ರತಿಯೊಬ್ಬ ಮಹಿಳೆಯರಿಗೂ ನಮ್ಮ ಫೇಸ್ ಅನ್ನೋದು ತುಂಬ ಚೆನ್ನಾಗಿ ಕಾಂತಿಯುತ ಕಾಣಿಸ್ಬೇಕು ಅಂತ, ಗ್ಲೋಯಿಂಗ್ ಆಗಿ, ಶೈನಿಂಗ್ ಆಗಿ ತುಂಬ ಚೆನ್ನಾಗಿರಬೇಕು ಅಂತ ಎಷ್ಟೆಷ್ಟೋ ಕ್ರೀಮೆಲ್ಲ ಹಚ್ತಾ ಇರ್ತೀವಿ, ಪಾರ್ಲರ್ಗೆಲ್ಲ ಹೋಗ್ತಾ ಇರ್ತೀವಿ. ಬಟ್ ಆ ಪ್ರೆಸೆಂಟ್ ಲುಕ್ ಅನ್ನೋದು ಸಿಗುತ್ತೆ. ಬಟ್ ಮನೆಯಲ್ಲೇ ಈ ಥರ ಮಾಡ್ಕೊಳ್ಳಿ, ಯಾವುದೇ ಥರ ಸೈಡ್ ಎಫೆಕ್ಟ್ ಅನ್ನೋ ಇರೋದಿಲ್ಲ. ಬಟ್ ಖರ್ಚು ಕೂಡ ಅಷ್ಟೊಂದು ಬರೋದಿಲ್ಲ. ತುಂಬ ಚೆನ್ನಾಗಿ ರಿಸಲ್ಟ್ ಅನ್ನೋದು ಸಿಗುತ್ತೆ. ಎಲ್ಲಾದರೂ ಸಡನ್ನಾಗಿ ಪಾರ್ಟಿಗೆ, ಫಂಕ್ಷನ್ಸ್ಗೆ, ಮ್ಯಾರೇಜ್ಗೆ ಏನಾದರೂ ಹೋಗ್ಬೇಕಾದ್ರೆ ಇದೊಂದು ರೆಡಿ ಮಾಡ್ಕೊಳ್ಳಿ ಸಾಕು, ತುಂಬ ಚೆನ್ನಾಗಿ ರಿಸಲ್ಟನ್ನು ಸಿಗುತ್ತೆ. ಫಸ್ಟ್ ಆದರೆ ನಾನು ಬೆಲ್ಲನ ತೊಗೊಂಡಿದ್ದೀನಿ. ಬೆಲ್ಲದಿಂದ ನಮಗೆ ಆದಷ್ಟು ಉಪಯೋಗಗಳೈತೈತೆ. ಬೆಲ್ಲದಲ್ಲಿ ಇದೊಂದು ಮಿಕ್ಸ್ ಮಾಡಿ ನೋಡಿ, ನೀವೇ ಜಾದು ಥರ ನೋಡ್ತೀರ ರಿಸಲ್ಟು. ಅಷ್ಟೊಂದು ಚೆನ್ನಾಗಿ ರಿಸಲ್ಟ್ ಅನ್ನೋದು ಬರುತ್ತೆ. ನಾನೊಂದು ಸ್ವಲ್ಪ ಬೆಲ್ಲನ ತೊಗೊಂಡಿದ್ದೀನಿ. ಅದನ್ನು ತುರುಕೋತಾ ಇದ್ದೀನಿ. ಒಂದು 2 ಟೇಬಲ್ ಸ್ಪೂನಷ್ಟು ತುರುಕೋತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಬೇಗ ಮೆಲ್ಟ್ ಆಗುತ್ತೆ. ಇಲ್ಲಾಂದರೆ ಚಿಕ್ಕದಾಗಿ ನಾವು ಪುಡಿ ಮಾಡ್ಕೊಂಡು ಕೂಡ ಹಾಕ್ಕೋಬೋದು. ಬಟ್ ಪುಡಿಗಿಂತ ಈ ಥರ ಮಾಡ್ಕೊಳ್ಳಿ, ಬೇಗ ಮೆಲ್ಟ್ ಅನ್ನೋದಾಗುತ್ತೆ. ಒಂದು 2 ಟೇಬಲ್ ಸ್ಪೂನಷ್ಟು ಒಂದು ಸತಿಗೆ ನಮಗೆ ಯೂಸ್ ಮಾಡೋಕ್ಕೆ ಸರೋಗುತ್ತೆ. ನಾನು ಒಂದು 2 ಟೇಬಲ್ ಸ್ಪೂನಷ್ಟು 1.5 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ. ಇದನ್ನು ಒಂದು ಬೌಲ್ಗನ್ನೋದು ಸೇರಿಸ್ಕೋಬೇಕು. ನಮಗೆ ಬೆಲ್ಲದಿಂದ ತುಂಬಾ ಉಪಯೋಗನಿರುತ್ತೆ. ಫೇಸ್ಗೆ ಗ್ಲೋಯಿಂಗ್ ಆಗೋಕ್ಕೆ, ಶೈನಿಂಗ್ಗೆ, ಬ್ರೈಟ್ನೆಸ್ ಆಗೋದಕ್ಕೆ, ಮತ್ತು ಇದನ್ನು ತಿನ್ನೋದ್ರಿಂದ ಬ್ಲಡ್ ಕೂಡ ಇಂಪ್ರೂವ್ ಆಗುತ್ತೆ. ಬೆಲ್ಲದಿಂದ ಸಾಕಷ್ಟು ಉಪಯೋಗ ಅನ್ನೋದು ನಮಗೈತೆ. ನಾನೊಂದು ಬೌಲ್ಗೆ ಸೇರಿಸ್ಕೊಂಡಿದ್ದೀನಿ ಈ ಬೆಲ್ಲ ಅನ್ನೋದು. ಇದಕ್ಕೆ ನಿಂಬೆಹಣ್ಣು ಬರುತ್ತಲ್ಲ, ನಿಂಬೆಹಣ್ಣು ಒಂದು ಸ್ವಲ್ಪ ಕಟ್ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ಏನು ಬೇಕಾಗಿಲ್ಲ. ಚಿಕ್ಕದಾದರೆ ಒಂದು ಅರ್ಧ ಹೋಳಷ್ಟಾದರೂ ಅರ್ಧ ಹೋಳಷ್ಟು ಹಾಕ್ಕೊಳ್ಳಿ. ನಾನು ದೊಡ್ಡದು ತಗೋದಂದ್ರೆ ಒಂದು 1/4 ಭಾಗ ಅಷ್ಟು ಸೇರಿಸ್ಕೊತಾ ಇದ್ದೀನಿ. ನಿಂಬೆಹಣ್ಣು ಹಾಕೋದ್ರಿಂದ ನಮ್ಮ ಸ್ಕಿನ್ ಅನ್ನೋದು ತುಂಬ ಚೆನ್ನಾಗಿ ಗ್ಲೋಯಿಂಗ್ ಥರ ಬರುತ್ತೆ, ಮತ್ತು ಪಿಗ್ಮೆಂಟೇಷನ್ ಎಲ್ಲ ಕ್ಲಿಯರ್ ಆಗುತ್ತೆ. ಇದನ್ನು ಒಂದು 1/4 ಭಾಗ ಅಷ್ಟು ಕಟ್ ಮಾಡ್ಕೊತಾ ಇದ್ದೀನಿ. 1/4 ಭಾಗ ಅಷ್ಟು ಕಟ್ ಮಾಡಿಕೊಂಡು ಅದನ್ನು ಆ ನಿಂಬೆಹಣ್ಣಲ್ಲಿರೋ ರಸನ ಅದಕ್ಕೆ ಹಿಂಡ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಆದರೂ ಹಾಕ್ಕೊಳ್ಳಿ. ಏನಾದರೂ ನಿಮಗೆ ಸೆನ್ಸಿಟಿವ್ ಸ್ಕಿನ್ ಆದರೆ ನಿಂಬೆಹಣ್ಣು ಸ್ಕಿಪ್ ಮಾಡಿಕೊಂಡು ಆಲೋವೆರಾ ಜೆಲ್ ಬರುತ್ತಲ್ಲ, ಅದನ್ನು ಕೂಡ ಸೇರಿಸ್ಕೋಬೋದು. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಬೆಲ್ಲ ಎಲ್ಲ ಫುಲ್ ಮೆಲ್ಟ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ತುಂಬ ಚೆನ್ನಾಗಿ ರಿಸಲ್ಟ್ ಅನ್ನೋದು ಸಿಗುತ್ತೆ. ಇದಕ್ಕೆ ಕೊಬ್ಬರಿ ಎಣ್ಣೆ ಬರುತ್ತಲ್ಲ, ಯಾವುದೇ ಬ್ರ್ಯಾಂಡ್ ಆದರೂ ಪರವಾಗಿಲ್ಲ, ಯಾವುದಾದ್ರೂ ಪರವಾಗಿಲ್ಲ, ಅದು ತಗೊಂಡು ನಾನು ಒಂದು 3 ಡ್ರಾಪ್ಸ್ ಅಷ್ಟು ಕೊಬ್ಬರಿ ಎಣ್ಣೆನೂ ಸೇರಿಸ್ಕೊತಾ ಇದ್ದೀನಿ. ಕೊಬ್ಬರಿ ಎಣ್ಣೆ ಹಾಕೋದ್ರಿಂದ ನಮಗೆ ಬ್ಲ್ಯಾಕ್ ಮಾರ್ಕ್ಸ್ ಇರುತ್ತಲ್ಲ, ಅದೆಲ್ಲ ಕ್ಲಿಯರ್ ಆಗುತ್ತೆ. ಮಾಯ್ಚರೈಸೇಷನ್ ಥರ ಕ್ರೀಮ್ ಅನ್ನೋದು ರೆಡಿ ಆಗುತ್ತೆ. ನಮಗೆ ತುಂಬ ಚೆನ್ನಾಗಿ ರಿಸಲ್ಟ್ ಅನ್ನೋದು ಸಿಗುತ್ತೆ ಇದು. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಅದೆಲ್ಲ ಬೆಲ್ಲ ಮತ್ತು ನಿಂಬೆ ರಸ, ಕೊಬ್ಬರಿ ಎಣ್ಣೆ ಕ್ಲೀನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ. ಕಡಲೆ ಹಿಟ್ಟು ಹಾಕೋದ್ರಿಂದ ನಮಗೆ ಆಯಿಲಿ ಸ್ಕಿನ್ ಇರುತ್ತಲ್ಲ, ಅದೆಲ್ಲ ಡಲ್ ಸ್ಕಿನ್ ಎಲ್ಲ ನಮಗೆ ಕಡಿಮೆ ಆಗುತ್ತೆ, ಗ್ಲೋಯಿಂಗ್ ಥರ ಬರುತ್ತೆ. ಇದು ಅಷ್ಟೇ, ರಿಂಕಲ್ಸ್ ಎಲ್ಲ ಕಡಿಮೆ ಆಗುತ್ತೆ. ಆ್ಯಂಟಿ ಏಜಿಂಗ್ ಥರ ಬರ್ತಾ ಇರುತ್ತಲ್ಲ, ಅದೆಲ್ಲ ಕೂಡ ಕಡಿಮೆ ಆಗುತ್ತೆ. ಮೇಯ್ನ್ ಬಂದು ಇದು ರಿಂಕಲ್ಸ್ ಅನ್ನೋದು ಕಡಿಮೆ ಆಗುತ್ತೆ. ಕಡಲೆ ಹಿಟ್ಟು ಹಾಕಿದ್ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಒಂದು ನಿಮಿಷ ಅಷ್ಟು ಚೆನ್ನಾಗಿದು ಕ್ರೀಮ್ ಥರ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ಥರ ಕ್ರೀಮ್ ಥರ ಆಗಬೇಕು. ತುಂಬ ಚೆನ್ನಾಗಿ ರಿಸಲ್ಟ್ ಅನ್ನೋದು ಸಿಗುತ್ತೆ. ನಾವೆಲ್ಲಾದರೂ ಸಡನ್ನಾಗಿ ಹೋಗಬೇಕು ಅಂದರೆ ಇದೊಂದು ಸತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ರಿಸಲ್ಟ್ ಅನ್ನೋದು ಸಿಗುತ್ತೆ. ಇದಕ್ಕೆ ಮೈನ್ ಬಂದು ನಾನು ನಿವ್ವೆ ಕ್ರೀಮನ್ನು ಸೇರಿಸ್ಕೊತಾ ಇದ್ದೀನಿ. ಇದೇನಪ್ಪ ಬೆಲ್ಲದಲ್ಲಿ ಹೋಗ್ಬಿಟ್ಟು ಇದು ಕ್ರೀಮ್ ಹಾಕ್ತಾ ಇದ್ದೀರಾ ಅಂದ್ಕೊತಾ ಇದ್ದೀರಾ, ಬಟ್ ಒಂದು ಸತಿ ಹಾಕ್ಬಿಟ್ಟು ಅಪ್ಲೈ ಮಾಡಿ ನೋಡಿ, ನಮ್ಮ ಸ್ಕಿನ್ ಅನ್ನೋದು ಎಷ್ಟು ಚೆನ್ನಾಗಿ ಗ್ಲೋ ಆಗುತ್ತೆ ಅಂದ್ಬಿಟ್ಟು ಅಂತ. ಒಂದು ಸ್ವಲ್ಪ ಅದು ತೊಗೋತಾ ಇದ್ದೀನಿ. ನಾವು ಒಂದು ಸತಿ ಅಪ್ಲೈ ಮಾಡ್ಕೋತೀವಲ್ಲ, ಅಷ್ಟು ಸೇರಿಸ್ಕೊತಾ ಇದ್ದೀನಿ ಅಷ್ಟೇ, ಜಾಸ್ತಿ ಏನು ಸೇರಿಸ್ಕೊತಾ ಇಲ್ಲ. ಒಂದು ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಹಾಕ್ಕೊಂಡು ನೋಡಿ, ತುಂಬ ಚೆನ್ನಾಗಿ ರಿಸಲ್ಟ್ ಅನ್ನೋದು ಸಿಗುತ್ತೆ. ಒಂದು ಸಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ನೈಟ್ ಟೈಮ್ ನಾವು ಫೇಸ್ ವಾಶ್ ಮಾಡ್ತೀವಲ್ಲ, ಆವಾಗ ಇದನ್ನು ಚೆನ್ನಾಗಿ ಅಪ್ಲೈ ಮಾಡಿಬಿಟ್ಟು ಒಂದು 20 ನಿಮಿಷ ಚೆನ್ನಾಗಿ ಬಿಟ್ಬಿಡಿ. ಹಂಗೆ 20 ನಿಮಿಷ ಬಿಟ್ಬಿಟ್ಟು ನಮ್ಮ ಫೇಸ್ ಅನ್ನೋದು ಒಂದು ಸತಿ ವಾಶ್ ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಿ ಗ್ಲೋಯಿಂಗ್ ಅನ್ನೋದು ಸಿಗುತ್ತೆ ಅಂತ. ಈ ಥರ ನಾವು ವಾರಕ್ಕೆ 2 ಸತಿ 3 ಸತಿ ಮಾಡೋದ್ರಿಂದ ನಮಗೆ ಪಿಗ್ಮೆಂಟೇಷನ್ ಅನ್ನೋದು ಕಡಿಮೆ ಆಗುತ್ತೆ, ರಿಂಕಲ್ಸ್ ಅನ್ನೋದು ಕಡಿಮೆ ಆಗುತ್ತೆ. ನಮ್ಮ ಸ್ಕಿನ್ನು ಗ್ಲೋಯಿಂಗ್ ಥರ ಬರುತ್ತೆ. ಕೊರಿಯನ್ ಸ್ಕಿನ್ ಯಾವ ಥರ ಇರುತ್ತೆ ಅದೇ ಥರ ಶೈನಿಯಾಗಿ ಬರುತ್ತೆ. ಒಂದು ಸತಿ ಟ್ರೈ ಮಾಡಿ. ನಾವು ಅಪ್ಲೈ ಮಾಡ್ತಾನೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಅದು ಶೈನಿ ಥರ ಬರುತ್ತೆ ಅಂದ್ಬಿಟ್ಟು ಅಂತ. ನಾವು ನೀವೇ ಕ್ರೀಮ್ ಹಾಕಿರ್ತೀವಲ್ಲ, ಅದರಿಂದ ತುಂಬ ಚೆನ್ನಾಗಿ ನಮಗೆ ರಿಸಲ್ಟ್ ಅನ್ನೋದು ಸಿಗುತ್ತೆ. ಡೈರೆಕ್ಟಾಗಿ ಅಪ್ಲೈ ಮಾಡ್ಬೋದಲ್ಲ, ಅದಕ್ಕೆ ಏನಕ್ಕೆ ಸೇರಿಸ್ಕೊಳ್ಳೋದು ಅಂತ ನಿಮ್ಗೆ ಕೇಳ್ಬೋದು. ಬಟ್ ಈ ಥರ ಒಂದು ಸತಿ ಸೇರಿಸ್ಬೋದು, ನೀವು ಅಪ್ಲೈ ಮಾಡಿ ನೋಡಿ. ತುಂಬ ಚೆನ್ನಾಗಿದ್ರೆ ನಮಗೆ ರಿಸಲ್ಟ್ ಅನ್ನೋದು ಸಿಗುತ್ತೆ. ತುಂಬ ಚೆನ್ನಾಗಿದು ವರ್ಕ್ ಆಗುತ್ತೆ. ಒಂದು ಸತಿ ಟ್ರೈ ಮಾಡಿಬಿಟ್ಟು ಕಾಮೆಂಟ್ ಮಾಡೋದಂತೂ ಮರಿಬೇಡಿ. ಯಾಕಂದರೆ ನಾವು ಒಂದು ಸತಿ ತೊಗೊಂಬಂದು ಇಟ್ಕೊಂಡ್ರೆ ಸಾಕು. ಡೈರೆಕ್ಟಾಗಿ ನಾವು ಅದೇ ಅಪ್ಲೈ ಮಾಡೋಕ್ಕಿಂತ ಈ ಥರ ಒಂದು ಸತಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಅಪ್ಲೈ ಮಾಡಿ, ನಮಗೆ ತುಂಬ ಚೆನ್ನಾಗಿ ರಿಸಲ್ಟ್ ಅನ್ನೋದು ಸಿಗುತ್ತೆ. ನಾವು ಎಲ್ಲಾದರೂ ನಾವು ಹೋಗಬೇಕು, ಟೈಮ್ ಇಲ್ಲ ಪಾರ್ಲರ್ಗೆ ಹೋಗೋಕ್ಕೆ, ಇಲ್ಲಾಂದರೆ ನಾವು ಸಡನ್ನಾಗಿರೋ ಟ್ರಿಪ್ಪು, ಇಲ್ಲಾಂದರೆ ಮ್ಯಾರೇಜ್ಗೆ, ಫಂಕ್ಷನ್ಸು ಏನಾದರೂ ಐತೆ ಅಂದರೆ ಈ ಥರ ಒಂದು ಸತಿ ಟ್ರೈ ಮಾಡಿ.
ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಅಂದ್ಬಿಟ್ಟು ಅಂತ. ಅದು ಅಪ್ಲೈ ಮಾಡ್ತಾಯಿದ್ರೆ ಗೊತ್ತಾಗುತ್ತೆ ನೋಡಿ ಎಷ್ಟು ಚೆನ್ನಾಗೈತೆ ಅಂದ್ಬಿಟ್ಟು ಅಂತ. ಅದು ಚೆನ್ನಾಗಿ ಒಂದು 5 ನಿಮಿಷ ಅದು ಚೆನ್ನಾಗಿ ಮಸಾಜ್ ಮಾಡಬೇಕು. ಒಂದು 20 ನಿಮಿಷ ಬಿಟ್ಟ ಮೇಲೆ, ನಾನು 20 ನಿಮಿಷ ಅಲ್ಲ, ಒಂದು 10 ನಿಮಿಷ ಬಿಟ್ಬಿಟ್ಟು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗೈತೆ ಅಂದ್ಬಿಟ್ಟು ಅಂತ. ತುಂಬ ಚೆನ್ನಾಗಿ ರಿಸಲ್ಟನ್ನು ಸಿಗುತ್ತೆ.